ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು 4ನೇ ಕಾರ್ಡ್ ರೈಡರ್ ಟ್ಯಾರೋ ಡೆಕ್ಕಲ್ಲಿ, ಅದು ದ ಎಂಪರರ್ ಕಾರ್ಡ್ ಮೇಲೆ ಎಂಪರರ್ ಕಾರ್ಡ್ದು ಅರ್ಥ ಹೇಳ್ತಾ ಬರ್ತೀನಿ. ಅರ್ಥ ಆಯ್ತಾ? ಸೊ ಫಸ್ಟ್ಲಿ ಇವಾಗ ನೀವು ಈ ಎಂಪರರ್ ಕಾರ್ಡ್ನ ಯಾವ ಝೋಡಿಯಾಕ್ ಸೈನ್ ಆಸ್ಟ್ರಾಲಜಿಗೆ ನೀವು ಅದನ್ನು ಲಿಂಕ್ ಮಾಡ್ಬೋದು, ಇದನ್ನು ಏರಿಸಿಗೆ ಮಾಡ್ಬೋದು. ಯಾಕಂತ ಅಂದರೆ ಎಂಪರರ್ ಬಂದ್ಬಿಟ್ಟು ಒಂದು ವೆರಿ ಒಂದು ಸನ್ ಲೈಕ್ ಕ್ವಾಲಿಟಿ, ವೆರಿ ಒಂದು ಪ್ಯಾಷನ್ ಮತ್ತು ವೆರಿ ಇರೋ ಅಂದರೆ ಅವ್ರ ಗೋಲ್ ಕಡೆ ಅಚೀವಿಂಗ್ ಎನರ್ಜಿ ಅದೆಲ್ಲ ರೆಸೊನೇಟ್ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಈ ಚೇರಲ್ಲೂ ಕೂಡ ಏರಿಸ್ತು ಬುಲ್ ಇದ್ರ ಥರ ಕಾಣಲ್ವಾ, ಲೈಕ್ ಏರಿಸ್ತು ಝೋಡಿಯಾಕ್ ಸೈನ್ ನಾವು ಯಾವಾಗಲೂ ನೋಡುವಾಗಲೂ ಅದ್ರದ್ದೊಂದು ಸಿಂಬಲ್ ಕಾಣಿಸಲ್ಲ, ಅದನ್ನು ಸಹ ನೋಡ್ಬೋದು. ಇದು ಎಲ್ಲದರಿಂದ ನೋಡಿ, ಇಲ್ಲೂ ಕೂಡ ನೋಡ್ಬೋದು ನೀವು ಈ ಸೈನ್ನ, ಏರಿಸ್ ಸೈನ್ದು. ಹಾಗಾಗಿ ನೀವು ಈ ಎಂಪರರ್ ಕಾರ್ಡ್ನ ಬಂದ್ಬಿಟ್ಟು ಏರಿಸ್ ಝೋಡಿಯಾಕ್ ಸೈನ್ ಆಸ್ಟ್ರಾಲಜಿ ಬೆಲ್ಟ್ಗೆ ನೀವು ಅದನ್ನು ಲಿಂಕ್ ಮಾಡ್ಬೋದು. ಮತ್ತು ಈ ಎಂಪರರ್ ಕಾರ್ಡ್ ಯಾವಾಗಲೇ ನೀವು ರೀಡಿಂಗ್ ಮಾಡುವಾಗ ಬಂದರೂ ಸಹ ಇಟ್ಸ್ ಅ ಎಸ್ ಕಾರ್ಡ್ ಅಂತ, ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇಟ್ಸ್ ಅನ್ ಅಮೇಝಿಂಗ್ ಕಾರ್ಡ್. ಆಯಿತಾ? ಇವಾಗ ಇದರ ಅರ್ಥ ನೋಡ್ತಾ ಬರೋಣ. ಇದು ಏನು ಹೇಳ್ತಾ ಬರುತ್ತೆ ಅಂತ ಅಂದರೆ, ನೀವು ಯಾರ ಬಗ್ಗೆ ಈ ಎಂಪರರ್ ಕಾರ್ಡ್ ಬಂದಾಗ ಕೇಳ್ತಾ ಇದ್ದೀರೋ ಅದು ಬಂದ್ಬಿಟ್ಟು ಅವರು ತುಂಬ ಮ್ಯಾಸ್ಕ್ಯುಲಿನ್ ಪರ್ಸನ್, ತುಂಬ ಡಾಮಿನೇಟಿಂಗ್ ಮ್ಯಾಸ್ಕ್ಯುಲಿನ್ ಪರ್ಸನ್. ಕೆಟ್ಟ ರೀತಿಯಲ್ಲಿ ಡಾಮಿನೇಟಿಂಗ್ ಅಲ್ಲ, ಇನ್ ಅ ಗುಡ್ ವೇ ಡಾಮಿನೇಟಿಂಗ್ ಥರ. ಮತ್ತು ಆ ಪರ್ಟಿಕ್ಯುಲರ್ ವ್ಯಕ್ತಿ ಬಂದ್ಬಿಟ್ಟು ತುಂಬ ಪವರ್ಫುಲ್, ಮತ್ತು ಅವ್ರ ಫೀಲಿಂಗ್ಸ್ನ ತೋರಿಸಲ್ಲ. ಹೊರಗಡೆಯಿಂದ ತುಂಬ ಸ್ಟ್ರಿಕ್ಟು ಮತ್ತು ತುಂಬ ಸೀರಿಯಸ್ ಆಗಿರ್ತಾರೆ. ಅವ್ರ ಫೀಲಿಂಗ್ಸ್ನ ಎಲ್ಲ ಒಳಗೇನೆ ಇಟ್ಕೊಂಡಿರ್ತಾರೆ. ಅದನ್ನು ನಾವು ಇಂಗ್ಲೀಷಲ್ಲಿ ಕೋಲ್ಡ್ ಪರ್ಸನ್ ಅಂತೀವಿ. ಎಕ್ಸ್ಟರ್ನಲಿ ದೇ ಆರ್ ವೆರಿ ಕೋಲ್ಡ್, ಅಂದರೆ ಅವ್ರು ಏನು ಫೀಲಿಂಗ್ಸು ತೋರಿಸಲ್ಲ. ಅವರು ತುಂಬ ಸೀರಿಯಸ್ ಆಗಿರ್ತಾರೆ, ಬಟ್ ಒಳಗೆ ತುಂಬ ಸೆನ್ಸಿಟಿವ್ ಇರ್ತಾರೆ. ಆ ಥರ ವ್ಯಕ್ತಿ. ಆಯಿತಾ? ಮತ್ತು ಇನ್ನೊಂದೇನಂತಂದರೆ ಅವರು ತುಂಬ ಕಂಟ್ರೋಲಿಂಗ್ ಇರ್ತಾರೆ, ಮತ್ತು ಅವ್ರ ಆರ್ಡರು ಸ್ಟ್ರಕ್ಚರ್ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ. ತುಂಬ ಡಿಸಿಪ್ಲಿನ್ ಪರ್ಸನ್ ಅಂತ, ತುಂಬ ಡಿಸಿಪ್ಲಿನ್ ವ್ಯಕ್ತಿ ಅಂತ ತೋರಿಸುತ್ತೆ. ನೆಗೆಟಿವ್ ವೇಯಲ್ಲಿ ನೀವು ಈ ಎಂಪರರ್ ಕಾರ್ಡ್ನ ಅರ್ಥ ಮಾಡ್ಕೋಬೇಕಂತ ಅಂದರೆ, ಇದು ನಾರ್ಸಿಸಿಸ್ಟ್ ಅಂತ ಅಂದರೆ ತುಂಬ ಕಂಟ್ರೋಲಿಂಗ್, ತುಂಬ ರೆಸ್ಟ್ರಿಕ್ಷನ್ಸ್ ಆಗ್ತಾರೆ. ಸೊ ನಿಮಗೆ ಇರಿಟೇಟ್ ಆಗ್ಬೋದು. ಆ ಥರ ವ್ಯಕ್ತಿ, ಒಂಥರ ನಿಮ್ಗೊಂದು ಇಂಡಿಪೆಂಡೆನ್ಸೇ ಇರಲ್ಲ. ಆ ಥರ ನೆಗೆಟಿವ್ ಇಂಟರ್ಪ್ರಿಟೇಷನ್ ತೋರಿಸುತ್ತೆ ಇದು. ಆಯಿತಾ? ನೀವು ಅದೇನಾದ್ರು ನೆಗೆಟಿವ್ ಆಗಿ ನಿಮಗೆ ಸೆನ್ಸ್ ಆದರೆ ರೀಡಿಂಗ್ ಮಾಡುವಾಗ. ಆಯಿತಾ? ಇನ್ನೊಂದೇನಂತಂದರೆ, ಈ ಎಂಪರರ್ ಬಂದ್ಬಿಟ್ಟು ಫಾದರ್ಲಿ ಫಿಗರ್ನ ಕೂಡ ತೋರಿಸುತ್ತೆ. ಒಂದು ಫಾದರ್ಲಿ ಫಿಗರ್ ಥರವೇ. ಫಾದರ್ಲಿ ಫಿಗರ್ ಅಂದರೆ ಏನು? ತುಂಬ ಕೇರಿಂಗ್, ನರ್ಚರಿಂಗ್ ಮತ್ತು ತುಂಬ ಸಪೋರ್ಟಿಂಗ್, ಎಲ್ಲ ಮಕ್ಕಳಿಗೆ ಎಲ್ಲದನ್ನು ಪ್ರೊವೈಡ್ ಮಾಡಬೇಕು, ಎಲ್ಲ ಕಂಫರ್ಟ್ ಕೊಡಬೇಕು, ಏನು ಕೊರತೆ ಇರಬಾರ್ದು ನಮ್ಮ ಮಕ್ಕಳಿಗೆ. ಆ ಥರ ಎನರ್ಜಿನೂ ನಾವಿಲ್ಲಿ ನೋಡ್ಬೋದು. ಆಯಿತಾ? ಮತ್ತು ವೆರಿ ಗುಡ್ ಲೀಡರ್. ಈ ಪರ್ಟಿಕ್ಯುಲರ್ ವ್ಯಕ್ತಿ ನೀವು ಯಾಕೆ ಹೇಳ್ತಾ ಇದ್ದಾರೋ ವೆರಿ ಗುಡ್ ಲೀಡರ್, ಮತ್ತು ತುಂಬ ರಿಚ್ ಇರ್ತಾರೆ, ತುಂಬ ವೆಲ್ತಿ ಇರ್ತಾರೆ, ಅವ್ರಿಗೇನು ಕೊರತೆನೇ ಇರಲ್ಲ ಮೆಟೀರಿಯಲಿಸ್ಟಿಕಲಿ. ಮತ್ತು ತುಂಬ ಕಂಟ್ರೋಲಿಂಗ್ ಕೂಡ ಇರ್ತಾರೆ, ತುಂಬ ಅಥಾರಿಟೇಟಿವ್, ಅಂದರೆ ಒಂದು ಒಳ್ಳೆ ಪೊಸಿಷನ್, ಹೈ ಪೊಸಿಷನಲ್ಲೇ ಇರ್ತಾರೆ. ಅವ್ರು ಏನು ಕರಿಯರ್, ಏನು ವರ್ಕ್ ಮಾಡ್ತಿದ್ದಾರೋ ಅದರಲ್ಲಿ ತುಂಬ ಅಥಾರಿಟೇಟಿವ್ ಫಿಗರು. ಮತ್ತು ಒಂದು ಫಾದರ್ಲಿ ಫಿಗರ್ ಥರ, ವೆರಿ ಕೇರಿಂಗ್, ಬಾಸಿ ಕೈಂಡ್ ಆಫ್ ಅ ಪರ್ಸನ್ ಇವರು. ನೆಗೆಟಿವ್ ವೇಯಲ್ಲಿ ನೀವು ಅರ್ಥ ಮಾಡ್ಕೊಬೇಕಂದ್ರೆ ನಾನು ಹೇಳ್ದಂಗೆ ನಾರ್ಸಿಸಿಸ್ಟ್ ಅಂತ ಅರ್ಥ ಮಾಡ್ಕೋಬೋದು. ಆಯಿತಾ? ಇದು ಬಂದ್ಬಿಟ್ಟು ಅಪ್ರೈಟ್ ಎಂಪರರ್ ಕಾರ್ಡ್ದು ಅರ್ಥ. ಇವಾಗ ನಾವು ರಿವರ್ಸ್ ಎಂಪರರ್ ಕಾರ್ಡ್ ಅರ್ಥ ಮಾಡ್ಕೊತಾ ಬರೋಣ. ರಿವರ್ಸ್ ಎಂಪರರ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಇದು ಯಾವಾಗಲೇ ಎಂಪರರ್ ಕಾರ್ಡ್ ರಿವರ್ಸಲ್ಲಿ ಬಂದರೂ ಇದು ನೋ ಅಂತ, ನಾಟ್ ಅ ಪಾಸಿಟಿವ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ಇದು ಏನು ಹೇಳ್ತಾ ಬರುತ್ತೆ ಅಂತಂದರೆ, ಅವ್ರ ಹತ್ರ ಇರೋ ಪವರು, ಅವ್ರ ಹತ್ರ ಇರೋ ಎಲ್ಲ ಒಂದು ಸ್ಟ್ರೆಂತು ಎಲ್ಲದನ್ನು ಅವರು ರಾಂಗ್ ರೀಸನ್ಗೆ ಬಳಸ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಪವರ್ನ ಯಾರಿಗೋ ಹಾನಿ ಮಾಡೋಕ್ಕೆ, ಯಾರ ಮೇಲೋ ದೌರ್ಜನ್ಯ ಮಾಡೋಕ್ಕೆ ಬಳಸ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಇದು ಎಲ್ಲರನ್ನೂ ಸರಿಯಾಗಿ ನೋಡ್ಕೊತಾ ಇಲ್ಲ, ಅವ್ರ ಪವರ್ಸ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ತೋರಿಸುತ್ತೆ. ಮತ್ತು ಇನ್ನೊಂದು ತೋರಿಸುತ್ತೆ ಅಂದರೆ, ಆ ವ್ಯಕ್ತಿಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇರಲ್ಲ. ನೀವು ಯಾರ ಬಗ್ಗೆ ಕೇಳ್ತಾ ಇದ್ರು ಆ ರೀಡಿಂಗಲ್ಲಿ ಆ್ಯಂಡ್ ಈ ಕಾರ್ಡ್ ರಿವರ್ಸಲ್ಲಿ ಬಂದಾಗ ಆ ವ್ಯಕ್ತಿಗೆ ಸ್ವಲ್ಪನೂ ಕರುಣೆ ಇಲ್ಲ, ಒಂಥರ ಮನುಷ್ಯತ್ವನೇ ಇಲ್ದಿರೋ ಅಂಥ ವ್ಯಕ್ತಿ. ಮತ್ತು ಇನ್ನೊಂದೇನು ತೋರಿಸುತ್ತೆ ಅಂತ ಅಂದರೆ, ಇಲ್ಲ ತುಂಬ ಪುಕ್ಲ ಇರ್ಬೋದು, ಅವರು ಪುಕ್ಲ ಇರ್ಬೋದು, ಇಲ್ಲಾಂದರೆ ತುಂಬ ನಾಚಿಕೆ ಸ್ವಭಾವ ಇರ್ಬೋದು. ಹಾಗಾಗಿ ಅವ್ರ ಇನ್ಸೆಕ್ಯೂರಿಟೀಸ್ನ ಅವರು ಬೇರೆಯವ್ರ ಮೇಲೆ ಹಾಕ್ತಾ ಇದ್ದಾರೆ, ವಿಚ್ ಇಸ್ ತಪ್ಪು, ಕಂಪ್ಲೀಟ್ಲಿ ತಪ್ಪು. ಯಾರ ಇನ್ಸೆಕ್ಯೂರಿಟೀಸ್ನು ಯಾರ ಮೇಲೂ ಹಾಕೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸೊ ಅವರು ಅವ್ರ ಇನ್ಸೆಕ್ಯೂರಿಟೀಸ್ನ ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದು,
ನನಗೆಲ್ಲ ಪವರ್ ಇದೆ ಅಂತ ಅವ್ರ ಹತ್ರ ಇರೋ ಒಂದು ಇನ್ಸೆಕ್ಯೂರಿಟೀಸ್ನ ಬೇರೆಯವ್ರ ಮೇಲೆ ತೋರಿಸೋದು, ಬೇರೆಯವ್ರನ್ನ ಹೆಂಗೆ ಬೇಕೋ ಹಂಗೆ ಮಾತಾಡೋದು, ಹೆಂಗೆ ಬೇಕೋ ಹಂಗೆ ಬೈಯೋದು, ಸರಿಯಾಗಿ ನೋಡ್ಕೊತಾ ಇಲ್ಲ, ಆ ಥರ ಎನರ್ಜಿ ತೋರಿಸುತ್ತೆ. ಮತ್ತು ಇನ್ನೊಂದೇನು ತೋರಿಸುತ್ತೆ ಅಂದರೆ ನಿಮ್ಮ ಲೈಕ್ ಫಾದರ್ಲಿ ಫಿಗರ್ ಯಾರು ಇರ್ತಾರೋ ಅವ್ರು ತುಂಬ ಅಬ್ಯೂಸಿವ್, ಅಂದರೆ ಹೊಡಿಯೋದು, ಬಡಿಯೋದು, ಇಲ್ಲಾಂದರೆ ಕೆಟ್ಟಾಗಿ ಮಾತಾಡೋದು, ಆ ಥರ ಒಂದು ಫಾದರ್ಲಿ ಫಿಗರ್ ಕೂಡ ತೋರಿಸುತ್ತೆ ಇದು, ಆಯಿತಾ. ನಾಟ್ ಅ ಗುಡ್ ಬಾಸ್, ತುಂಬ ಒಂದು ಕೆಟ್ಟ ರೀತಿಯ ಬಾಸ್ ಅಂತಲೇ ಹೇಳ್ಬೋದು ಈ ಪರ್ಟಿಕ್ಯುಲರ್ ವ್ಯಕ್ತಿ. ಅವರಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ, ಮತ್ತು ಪವರ್ಸ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಗೊತ್ತಿಲ್ಲ. ಯಾಕಂದರೆ ಅವ್ರ ಇನ್ಸೆಕ್ಯೂರಿಟೀಸ್ನ ಅವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ತಾ ಇಲ್ಲ. ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ತಿಲ್ದೇ ಇರೋದ್ರಿಂದ ಅವ್ರ ಹತ್ರ ಇರೋ ಒಂದು ವೀಕ್ನೆಸಸ್ನ ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಅದ್ರಲ್ಲಿ ಅವ್ರು ಖುಷಿ ಪಡ್ತಾ ಇದ್ದಾರೆ. ಒಂಥರ ಈ ಏನಂತಾರೆ ಸ್ಯಾಡಿಸ್ಟ್ ಕೈಂಡ್ ಆಫ್ ಅ ನೇಚರ್. ಸ್ವಲ್ಪ ಅದನ್ನು ನಾವು ಈ ರಿವರ್ಸ್ ಎಂಪರರ್ ಕಾರ್ಡಿಂದ ಅರ್ಥ ಮಾಡ್ಕೋಬೋದು, ಅರ್ಥ ಆಯ್ತಾ. ಸೊ ನಿಮಗೆ ನನ್ನ ಎಂಪರರ್ ಕಾರ್ಡ್ದು ಅರ್ಥ ಆಯಿತು ಅಂತ ಅಂದ್ಕೊತೀನಿ, ನನ್ನ ಇಂಟರ್ಪ್ರಿಟೇಷನ್ ಆಫ್ ಎಂಪರರ್ ಕಾರ್ಡ್ದು ಅರ್ಥ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮಗೆ ನನ್ನ ಮತ್ತಷ್ಟು ವೀಡಿಯೋಸ್ ನೋಟಿಫೈ ಆಗ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋಲಿ ಸಿಗುವ. ಬಾಯ್.